ನಮಸ್ತೆ ವೀಕ್ಷಕರೇ, TV9 ಡಿಜಿಟಲ್ಗೆ ಸ್ವಾಗತ. ನಾನು ಪ್ರಜ್ವಲ್ ಅಮೀನ್. ಕರ್ನಾಟಕದ ಪೊಲೀಸ್ ಅಂತ ಹೇಳಿದ್ರೆ ತುಂಬಾನೇ ಹೆಸರುವಾಸಿಯಾಗಿರುವಂಥದ್ದು. ಯಾವುದೇ ಒಂದು ಕ್ರೈಮ್ ನಡೆದರೂ ಸಾಕು, ಅದರಲ್ಲಿರುವಂಥ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗುತ್ತಾರೆ. ಅದರಲ್ಲೂ ಇತ್ತೀಚೆಗೆ ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಮಧ್ಯಾಹ್ನ ಒಂದು ಕೊಲೆ ಪ್ರಕರಣ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ಉಡುಪಿ ಪೊಲೀಸರು ತುಂಬಾನೇ ಆಕ್ಟಿವ್ ಆಗಿರುವಂಥದ್ದು. ಅಂದರೆ ಆರೋಪಿಯನ್ನು ಕೆಲವೇ 4 ಗಂಟೆಯಲ್ಲಿ ಶೂಟ್ ಮಾಡಿದಂಥ ಆರೋಪಿಯನ್ನೇ 4 ಗಂಟೆಯಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಅದರ ಬಳಿಕ ಒಂದೇ ದಿನದಲ್ಲಿ ಅದರಲ್ಲಿ ಒಂದು ಭಾಗಿಯಾಗಿರುವಂಥ 3 ಆರೋಪಿಗಳನ್ನು ಬಂಧಿಸುವಲ್ಲಿ ಉಡುಪಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದ್ಯ 9 ರಿಂದ 10 ಆರೋಪಿಗಳನ್ನ ಉಡುಪಿ ಪೊಲೀಸರು ಬಂಧಿಸಿರುವಂಥದ್ದು. ಅದರಲ್ಲಿ ಈಗ ಪ್ರಮುಖ ವಿಷಯ ಏನು ಅಂತ ಹೇಳಿದ್ರೆ, ಸುಮಾರು 4 ರಾಜ್ಯಗಳಿಗೆ ಬೇಕಾಗಿದ್ದಂತಹ ಮೋಸ್ಟ್ ವಾಂಟೆಡ್ ನಟೋರಿಯಸ್ ಕ್ರಿಮಿನಲ್ ಅನ್ನ ಉಡುಪಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಈ ಒಂದು ಅನೋಜ್ ಏನಿದ್ದಾನೆ, ಇವನು ಮೋಸ್ಟ್ ವಾಂಟೆಡ್ ಅಂದರೆ 4 ರಾಜ್ಯಗಳಿಗೆ ಬೇಕಾಗಿದ್ದಂಥ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿರುವಂಥದ್ದು. 2017ರಲ್ಲಿ ಜೈಲಿನಲ್ಲಿದ್ದಂಥ ಅನೋಜ್ ಏನಿದ್ದಾನೆ ಬಿಡುಗಡೆ ಆಗ್ತಾನೆ. ಅದರ ಬಳಿಕ ಕ್ರೈಮ್ ಜಗತ್ತಿನಲ್ಲಿ ತಮ್ಮ ಆಕ್ಟಿವ್ ಅನ್ನ ಮತ್ತೆ ಪುನರಾರಂಭಿಸ್ತಾನೆ. ಎಲ್ಲ ಒಂದು ಕ್ರೈಮ್ ಚಟುವಟಿಕೆಯಲ್ಲಿಯೂ ತನ್ನಲ್ಲಿ ಪಿಸ್ತೂಲ್ ಅನ್ನ ಇಟ್ಟುಕೊಂಡು ಎಲ್ಲ ಕ್ರೈಮ್ಗಳಲ್ಲಿ ತೊಡಗಿಸಿಕೊಳ್ತಾನೆ. ಆದರೆ ಯಾವುದೇ ಒಬ್ಬ ಪೊಲೀಸರಿಗೂ ಈ ಒಂದು ಕ್ರಿಮಿನಲ್ ಏನಿದ್ದಾನೆ ಅನೋಜ್ ಯಾರಿಗೂ ಸಿಕ್ಕಿರೋದಿಲ್ಲ. ಸಾಕಷ್ಟು ಪ್ರಯತ್ನವನ್ನ ನಡೆಸಿದ್ರು ಆ ಒಂದು ಅನೋಜ್ನನ್ನ ಪತ್ತೆ ಹಚ್ಚಲಿಕ್ಕೆ. ಬೇರೆ ರಾಜ್ಯದ ಅಂದರೆ ಗುಜರಾತ್ ಆಗಿರ್ಬೋದು, ದೀವ್ ದಮನ್ ಆಗಿರ್ಬೋದು, ಈ ರೀತಿ ಸೇರಿದಂತೆ 4 ರಾಜ್ಯಗಳಿಗೆ ಈ ಒಂದು ಅನೋಜ್ ಏನಿದ್ದಾನೆ ಅವನು ಬೇಕಾಗಿರ್ತಾನೆ. ಆದರೆ ಯಾರೊಬ್ಬ ಪೊಲೀಸ್ನಿಗೂ ಇವನು ಅನೋಜ್ನನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಆಗಸ್ಟ್ 7ರಂದು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಮುದ್ರಂಗಡಿಯಲ್ಲಿ ಏನೊಂದು ಪ್ರಕರಣ ಉದ್ಯಮಿ ಡೇವಿಡ್ ಹತ್ಯೆ ಪ್ರಕರಣ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಕರಣದಲ್ಲಿ ಅನೋಜ್ ಇರುವುದನ್ನ ಪೊಲೀಸರು ಖಚಿತಪಡಿಸಿಕೊಳ್ತಾರೆ. ಅದರ ಬಳಿಕ ಅನೋಜ್ನ ಬೆನ್ನು ಬಿದ್ದಿರ್ತಾರೆ. ಅದರ ಬಳಿಕ ಅನೋಜ್ ಯಾವುದೆಲ್ಲ ಯಾವುದರಲ್ಲಿ ತೊಡಗಿಸಿಕೊಳ್ತಾ ಇದ್ದಾನೆ ಅದರಲ್ಲೆಲ್ಲದರಲ್ಲಿ ಕೂಡ ಅವನ ದಾಖಲೆಗಳನ್ನ ಒಂದು ಸಂಗ್ರಹಿಸುವಂತ ಕೆಲಸವನ್ನ ಉಡುಪಿ ಪೊಲೀಸರು ಮಾಡ್ತಾರೆ. ಘಟನೆ ನಡೆದು ಕೆಲವು ದಿನದಲ್ಲಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದಂಥ ಅನೋಜ್ನನ್ನ ಬಂಧಿಸುವಲ್ಲಿ ಯಶಸ್ವಿ ಆಗಿರ್ತಾರೆ. ಮುಂಬೈಯಿಂದ ಉಡುಪಿಗೆ ತರುವ ಸಂದರ್ಭದಲ್ಲಿ ಹೆಬ್ರಿಯಲ್ಲಿ ಅವನ ಕಾಲಿಗೆ ಪೊಲೀಸರು ಗುಂಡನ್ನ ಕೂಡ ಹೊಡಿತಾರೆ. ಈ ಒಂದು ಅನೋಜ್ ಪ್ರಕರಣವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಭೂಗತ ಜಗತ್ತು ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಮುಂಬೈ ಏನಿದೆ ಅದು ಭೂಗತ ಪಾತಕಿಗಳ ಒಂದು ತವರೂರಾಗಿತ್ತು. ಅಲ್ಲಿ ಎಲ್ಲ ಕ್ರಿಮಿನಲ್ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಭೂಗತ ಪಾತಕಿಗಳು ಏನಿದ್ರು ಅವರೆಲ್ಲರೂ ಕೂಡ ಅಲ್ಲಿಯೇ ಕೂತು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ರು. ನಾವು ಗಮನಿಸ್ಬೋದು, ಕಲಿಯೋಗಿಶ್ ಆಗಿರ್ಬೋದು, ಚೋಟರಾಜನ್ ಆಗಿರ್ಬೋದು, ರವಿ ಪೂಜಾರ್ ಆಗಿರ್ಬೋದು, ದಾವೂದ್ ಇಬ್ರಾಹಿಂ ಆಗಿರ್ಬೋದು, ಇವರೆಲ್ಲರೂ ಮುಂಬೈಯಲ್ಲಿ ತನ್ನ ತವರೂರು ಅಂತ ಗುರುತಿಸಿಕೊಳ್ತಾ ಇದ್ರು. ಅದರ ಬಳಿಕ ಅಲ್ಲಿಯ ಪೊಲೀಸರು ಆಕ್ಟಿವ್ ಆದ ನಂತರ ಅಲ್ಲಿದ್ದಂಥ ಎಲ್ಲ ಭೂಗತ ಪಾತಕಿಗಳು ಬೇರೆ ದೇಶಗಳಿಗೆ ಹೋಗ್ತಾರೆ. ಅದೇ ರೀತಿ ಕೆಲವೊಂದು ಭೂಗತ ಪಾತಕಿಗಳು ಆ ಒಂದು ಫೀಲ್ಡ್ನಿಂದ ನಿವೃತ್ತಿಯನ್ನು ಪಡೆದುಕೊಳ್ತಾರೆ. ಮತ್ತೆ ಕೆಲವರು ಭೂಗತ ಪಾತಕಿಗಳು ಮುಂಬೈಯಲ್ಲೇ ಇದ್ದುಕೊಂಡು ಸೈಲೆಂಟ್ ಆಗ್ತಾರೆ. ಯಾಕಂದ್ರೆ ಅಲ್ಲಿಯ ಪೊಲೀಸರು ಆ ಒಂದು ಭೂಗತ ಪಾತಕಿಗಳನ್ನ ಮಟ್ಟ ಹಾಕ್ಲಿಕ್ಕೆ ಮಾಡಿರುವಂತ ಪ್ಲಾನ್ ತುಂಬಾನೇ ಸಕ್ಸಸ್ ಆಗಿತ್ತು. ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಭೂಗತ ಪಾತಕಿಗಳು ಯಾವುದೇ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಉದ್ಯಮಿಗಳಾಗಿರ್ಬೋದು, ಅವರನ್ನ ನಡು ರಸ್ತೆಯಲ್ಲಿ ಗುಂಡಿಕ್ಕಿ ಹತ್ಯೆಯನ್ನ ಮಾಡ್ತಿದ್ರು. ತಮ್ಮ ಭೂಗತ ಜಗತ್ತಿನಲ್ಲಿ ತಮ್ಮ ರಾಜ್ಯವನ್ನ ಒಂದು ರಾಜ್ಯಭಾರ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಎಲ್ಲಾ ಭೂಗತ ಪಾತಕಿಗಳು ಮುಂಬೈಯಲ್ಲಿ ಇದ್ದುಕೊಂಡೇ ಎಲ್ಲಾ ಕ್ರೈಮ್ಗಳಲ್ಲಿ ತೊಡಗಿಸಿಕೊಳ್ತಾ ಇದ್ರು. ಅದರ ಬಳಿಕ ಎಲ್ಲರೂ ಬೇರೆ ಬೇರೆ ದೇಶಗಳಿಗಾಗಿರ್ಬೋದು, ಬೇರೆ ರಾಜ್ಯಗಳಿಗೆ ಆಗಿರ್ಬೋದು, ಕೆಲವೊಂದು ಭೂಗತ ಪಾತಕಿಗಳಲ್ಲಿ ಈ ಒಂದು ಫೀಲ್ಡ್ನಿಂದಲೇ ನಿವೃತ್ತಿಯನ್ನ ಪಡೆದುಕೊಂಡ್ರು. ಆದ್ರೆ ಈ ಒಂದು ಅಂದ್ರೆ ಭೂಗತ ಜಗತ್ತನ್ನ ಮಟ್ಟ ಹಾಕಿದಂತ ಮುಂಬೈ ಪೊಲೀಸರಿಗೆ ಆಗದಂತ ಕೆಲಸವನ್ನ ಕರ್ನಾಟಕದ ಪೊಲೀಸರು ಮಾಡಿರುವಂತದ್ದು ತುಂಬಾನೇ ಬೇಷ್ ಅಂತಾನೆ ಕರಿಬಹುದು. ಯಾಕಂದ್ರೆ ಸುಮಾರು 2017ರಿಂದ 2026ರವರೆಗೆ ಅನೋಜ್ ಏನಿದ್ದಾನೆ ಅವನನ್ನ ಬಂಧಿಸಲಿಕ್ಕೆ ಶತಾಯ ಗತಾಯ ಪ್ರಯತ್ನವನ್ನ ಬೇರೆ ರಾಜ್ಯದವರು ಅಂದ್ರೆ ಗುಜರಾತ್ ಆಗಿರ್ಬೋದು, ದೀವ್ ದಮನ್ ಆಗಿರ್ಬೋದು, ಅದೇ ರೀತಿ ಇನ್ನುಳಿದಂತ ರಾಜ್ಯಕ್ಕೆ ಬೇಕಾಗಿದ್ದಂತ ಅನೋಜ್ನನ್ನ ಬಂಧಿಸುವಲ್ಲಿ ಪೊಲೀಸರು ತುಂಬಾನೇ ವಿಫಲರಾಗಿದ್ರು. ಆದರೆ ಕೆಲವೇ ದಿನಗಳಲ್ಲಿ ಕರ್ನಾಟಕದ ಪೊಲೀಸರು, ಅದರಲ್ಲೂ ಉಡುಪಿಯ ಪೊಲೀಸರು ಅನೋಜ್ನನ್ನ ಬಂಧಿಸಲು ಯಶಸ್ವಿಯಾಗಿರುವಂತಹ ಘಟನೆ ನಡೆದಿರುವಂತದ್ದು. ಈ ಒಂದು ಪ್ರಕರಣವನ್ನ ಗಮನಿಸ್ತಾ ಹೋಗೋದಾದ್ರೆ
ಅನೋಜ್ ಏನಿದ್ದಾನೆ 2017 ಮುಂಚಿತವಾಗಿ ಅಂದ್ರೆ ಮಹಾರಾಷ್ಟ್ರದ ಜೈಲಿನಲ್ಲಿ ಇರ್ತಾನೆ. ಆ ಒಂದು ಜೈಲಿನಲ್ಲಿ ಇದ್ದುಕೊಂಡು ಎಲ್ಲ ಕ್ರೈಮ್ನ ಅಲ್ಲಂದ್ರೆ ಯಾರೆಲ್ಲ ಶೂಟರ್ಗಳು ಬರ್ತಾರೆ ಅವರ ಕಾಂಟ್ಯಾಕ್ಟ್ ಅನ್ನ ಬಿಲ್ಡ್ ಮಾಡ್ಕೊಳ್ತಾನೆ. ಆ ಒಂದು ಸಂದರ್ಭದಲ್ಲಿ ಇತ್ತೀಚೆಗೆ ಡೇವಿಡ್ನನ್ನ ಹತ್ಯೆ ಮಾಡಿದಂತ ರಾಜು ಅನ್ನು ಅದೇ ಒಂದು ಜೈಲಿನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾನೆ ಎಂಬ ಮಾಹಿತಿಯನ್ನ ಪೊಲೀಸರು ಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ರಾಜುವನ್ನ ಈ ಒಂದು ಉದ್ಯಮಿ ಡೇವಿಡ್ ಹತ್ಯೆ ಪ್ರಕರಣಕ್ಕೆ ಅವನನ್ನ ತೊಡಗಿಸಿಕೊಳ್ಳಿಕ್ಕೆ ತುಂಬಾನೇ ಈಸಿ ಆಗಿದೆ ಎಂಬ ಮಾಹಿತಿಯು ಒಂದು ತನಿಖೆ ಬಳಿಕ ಗೊತ್ತಾಗಿರುವಂಥದ್ದು. ಈ ಒಂದು ಡೇವಿಡ್ ಹತ್ಯೆ ಪ್ರಕರಣ ಆಗಸ್ಟ್ 7ರಲ್ಲಿ ಡೇವಿಡ್ ಹತ್ಯೆ ಪ್ರಕರಣ ಏನು ನಡೆದಿತ್ತು, ಆ ಒಂದು ಪ್ರಕರಣದ ಸಂದರ್ಭದಲ್ಲಿ ಒಂದು 4-5 ದಿವಸಗಳ ಕಾಲ ಇದೇ ಮುದರಂಗಡಿಯಲ್ಲಿ ಈ ಒಂದು ಅನೋಜ್ ಏನಿದ್ದಾನೆ, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅನೋಜ್ ಏನಿದ್ದಾನೆ, ಅವನು ಬಂದು ಹೋಗಿದ್ದಾನೆ ಎಂಬ ಮಾಹಿತಿಯು ಪೊಲೀಸರಿಗೆ ಸಿಕ್ಕಿತ್ತು. ಆದರೆ ಈಗ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ರಾಜ್ಯಗಳಿಗೆ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅನ್ನ ಬಂಧಿಸುವಲ್ಲಿ ಉಡುಪಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮತ್ತೆ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದರ ಹಿಂದೆ ಯಾರು ಇದ್ದಾರೆ ಎಂಬುದರ ಬಗ್ಗೆ ಪೊಲೀಸರು ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸಿರುವಂಥದ್ದು. ಯಾಕಂದ್ರೆ ಈ ಒಂದು ಭೂಗತ ಪಾತಕಿ ಏನಿದ್ದಾನೆ, ಈ ಒಂದು ನಟೋರಿಯಸ್ ಕ್ರಿಮಿನಲ್ ಏನಿದ್ದಾನೆ, ಅವರ ಹಿಂದೆ ಭೂಗತ ಪಾತಕಿಯ ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅದನ್ನ ಕೂಡ ತನಿಖೆ ನಡೆಸುವಂತ ಕೆಲಸವನ್ನ ಪೊಲೀಸರು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಬೇರೆ ರಾಜ್ಯಗಳಿಗೆ ಆಗದಿರುವಂತ ಒಂದು ಪ್ರಕರಣವನ್ನ ಭೇದಿಸಲಿಕ್ಕೆ ಉಡುಪಿ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ಅಂದ್ರೆ ತುಂಬಾನೇ ಕ್ರೈಮ್ ಜಗತ್ತಿನಲ್ಲಿ ಆಳಿದಂತ ಮುಂಬೈ ಪೊಲೀಸರಿಗೂ ಆಗದಿರುವಂತ ಕೆಲಸವನ್ನ ಕರ್ನಾಟಕದ ಅದರಲ್ಲೂ ಉಡುಪಿಯ ಪೊಲೀಸರು ಮಟ್ಟ ಹಾಕುವುದರಲ್ಲಿ ಯಶಸ್ವಿ ಆಗಿರುವಂಥದ್ದು. ಕ್ಯಾಮರಾಮ್ಯಾನ್ ದಿನೇಶ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.